ಮನೆ ಸಿಗ್ತಾ ಇಲ್ಲ, ಎಲ್ಲಾದರೂ ಹೋದ್ರೆ ನಮ್ಮನ್ನ ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ. ಈ ರೀತಿ ಆಗಬಾರ್ದು. ರಾಜಕೀಯ ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ, ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಇಷ್ಟು ಸ್ವತಂತ್ರ ಬಂದು ನಮಗೆ ಸರಿಸುಮಾರು 79 ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂಥ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ. ಏನು ಈಗಾಗಲೇ ಅವ್ರು ಹೇಳಿದ್ರು, ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ, ನಮಗೆ ಆದಂಥ ಒಂದು ಅಸ್ತಿತ್ವ ಸಿಗಬೇಕು. ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋದಿಷ್ಟೇ, ಯಾವುದೇ ಒಂದು ಸಮುದಾಯ ಆಗಿರಲಿ, ಯಾವುದೇ ಒಂದು 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 ಸಮಾಜದ ಒಂದು ಭಾಗ ಆಗಿರಲಿ, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ, ಅಥವಾ ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕ ಅಸ್ತ್ರ ವಿದ್ಯೆ. ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಪೋಷಕರಿದ್ದೀರಾ, ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಮಕ್ಕಳಿಗೆ ಉನ್ನತವಾಗಿ ಓದಿಸೋದು ಒಂದೇ ಅಲ್ಲ, ಬೇಸಿಕ್ ಎಜುಕೇಷನ್ ಒಂದೇ ಅಲ್ಲ, ಹೈಯರ್ ಎಜುಕೇಷನ್ ಕೊಡಿಸ್ಬೇಕು. ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ಮಕ್ಕಳು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಉನ್ನತವಾದಂಥ ಹುದ್ದೆಗಳನ್ನ ಅಲಂಕರಿಸಿ ತಮ್ಮ ಸಮಾಜದಲ್ಲಿ ಯಾರು ಒಂದು ಡಿಸ್ಅಡ್ವಾಂಟೇಜ್ ಪೀಪಲ್ ಅಂತ ಕರೀತಾರೆ, ಅಂಥವ್ರನ್ನ ಮೇಲೆ ತರೋದಕ್ಕೆ ಆಗುತ್ತೆ. ನಾನು ಕೂಡ ಓದುವಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರಲ್ಲೂ ತಮ್ಮದೇ ಸಮುದಾಯದವರು ಇದ್ದರು. ಪಾಪ ದುರದೃಷ್ಟಕರ ಏನಂದರೆ, ಅವ್ರನ್ನ ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹಾಕೊಂಡ್ಬಿಟ್ರು. ತಂದೆ ತಾಯಿ, ನೀನು ಜೊತೆಗೆ ಸೇರಿಕೊಂಡ್ರೆ ನನಗೆ ಬರೋವಂಥ ಗಿರಾಕಿಗಳು ಒಬ್ಬನ ಕೈಲೇ ಮಾಡೋಕ್ಕಾಗ್ತಾ ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ, ನೀನು ಬಂದು ಒಂದು ಕೈ ಹಾಕಿ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳ್ಬಿಟ್ರು. ಪಾಪ ನಮ್ಮ ಜೊತೆ ಓದಬೇಕಾಗಿರುವಂಥ ಹುಡುಗ ಶಾಲಾ ಶಿಕ್ಷಣನ ಬಿಟ್ಟು ಈ ವೃತ್ತಿಗೆ ಸೇರಿಕೊಂಡ.